ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತೊಂದು ವಿಡಿಯೋ ನಿಮಗೆ ತೋರಿಸ್ತೀನಿ. ಹರೀಶ್ ಪೂಂಜಾಗೆ ಸಂಬಂಧಪಟ್ಟ ವಿಡಿಯೋ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆಕ್ರೋಶ ಹೇಗಿದೆ ಅಂತ ಅರೆಸ್ಟ್ ಆಗಿರುವ ಕಾರ್ಯಕರ್ತರಿಗಾಗಿ ಪೊಲೀಸರ ಕಾಲರ್ ಹಿಡಿಯೋದಕ್ಕೆ ಸಿದ್ಧ. ಬೆಂಗಳೂರಿನ DJ ಹಳ್ಳಿ KJ ಹಳ್ಳಿಯ ಪೊಲೀಸ್ ಠಾಣೆಗೆ ಈ ಹೇಳಿಕೆಯನ್ನ ಅಮಾಯಕರ ಮೇಲೆ ನೋಡಿ. ಈ ವಿಡಿಯೋನ ನೋಡಿ. ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ನಿಮ್ಮ ಅಮ್ಮ ನೀವು ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಗಲಿ ಅರೆಸ್ಟ್ ಮತ್ತು ವಿನಾಕಾರಣ ಉಲಾಯಿಕೊಳ್ಳನಾಗ ಯಾನ ಆಕ್ರೋಶದ ಬಾಧ್ಯವನ್ನು ಯಾನ ಅಧಿಕಾರಯುತವಾದ ಬಾಧ್ಯವನ್ನು ಈ ವಿಜುವಲ್ ಮತ್ತೊಮ್ಮೆ ರಿಪೀಟ್ ಮಾಡಿ ದಯವಿಟ್ಟು ಪ್ಲೀಸ್. ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಗಲಿ ಅರೆಸ್ಟ್ ಮತ್ತು ವಿನಾಕಾರಣ ಉಲಾಯಿಕೊಳ್ಳನಾಗ ಯಾನ ಆಕ್ರೋಶದ ಬಾಧ್ಯವನ್ನು ಯಾನ ಅಧಿಕಾರಯುತವಾದ ಬಾಧ್ಯವನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಅವನ್ನ ಕತ್ತುವನ್ನು ಎನ್ನ ಜವಾಬ್ದಾರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪುರನಿಲ ಆತೆ ಪಾತ್ರದೆ ನನ್ನ ದುಂಬುಗಳ ಬೆಟ್ಟಗಡಿದ ಕಾರ್ಯಕರ್ತರನ್ನು ಮುಟ್ಟೆ ತಂಡ ಕಾಲರ್ ಪತ್ತು ವೈತು ಪಾಠದ ರೆಡಿ ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಗಲಿ ಅರೆಸ್ಟ್ ಮತ್ತು ವಿನಾಕಾರಣ ಉಲಾಯಿಕೊಳ್ಳನಾಗ ಯಾನ ಆಕ್ರೋಶದ ಬಾಧ್ಯವನ್ನು ಯಾನ ಅಧಿಕಾರಯುತವಾದ ಬಾಧ್ಯವನ್ನು ಓಕೆ, ಅನ್ಯಾಯ ಆಗದಂತೆ ನೋಡಿಕೊಳ್ಳೋ ಇದು ಹರೀಶ್ ಪೂಂಜಾ ಬೆಳ್ತಂಗಡಿಯ ಶಾಸಕ. ಈ ಹಿಂದೆ ವಸಂತ್ ಬಂಗೇರ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಬಿಜೆಪಿಯ ಶಾಸಕ. ವಸಂತ್ ಬಂಗೇರ ಇತ್ತೀಚೆಗೆ ತೀರ್ಕೊಂಡ್ರು. ಇದು ಶಶಿರಾಜ್ ಶೆಟ್ಟಿ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ, ಮೊದಲನೇದಾಗಿ ಪೊಲೀಸ್ ಸ್ಟೇಷನ್. ಒನ್ ಮೋರ್ ವಿಜುವಲ್ ತೋರಿಸಿ ನನಗೆ. ಇದು ಪೊಲೀಸ್ ಸ್ಟೇಷನ್ಗೆ ನೋಡಿ. 18/2024 ಮೇ 18ನೇ ತಾರೀಕು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ. ನುಗ್ಗಿ ಇದೇನು ನಿಮ್ಮ ಅಪ್ಪಂದು ಅಂತ ಅಂದ್ಕೊಂಡ್ರ ಪೊಲೀಸ್ ಸ್ಟೇಷನ್ ಅಂತೇಳಿ. ಅದಾದ ನಂತರ ಮರುದಿನ ನಡೆಯುವಂತಹ ಒಂದು ಬಹಿರಂಗ ಸಭೆಯಲ್ಲಿ ಅವರು ಒಪ್ಪನಾಗಿ ಹೇಳ್ತಾರೆ, ನನ್ನ ಕಾರ್ಯಕರ್ತನಿಗಾಗಿ ನಾನು ಯಾವುದೇ ಮಟ್ಟಕ್ಕೆ ಹೋಗೋದಕ್ಕೆ ಕೂಡ ಸಿದ್ಧ ಅನ್ನುವಂಥ ವಿಚಾರ. ಇದಾದ ನಂತರ ಇನ್ನೊಂದು ವಿಜುವಲ್. ಮರುದಿವಸ ನಡೆದಂಥ ಕಾರ್ಯಕ್ರಮ, ಅದರಲ್ಲಿ ಮೇ 20, 18, 19, 20ನೇ ತಾರೀಕು ನಡೆದಂಥ ಈ ಹೇಳಿಕೆಯನ್ನು ನೀವು ಗಮನಿಸಬೇಕು. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಪೊಲೀಸರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆ ಪೊಲೀಸರು ಶಾಸಕ ಹರೀಶ್ ಪೂಂಜಾ ಬಂಧನಕ್ಕೆ ಮುಂದಾಗಿದ್ದರು. ಈ ವೇಳೆ ಕಾರ್ಯಕರ್ತ ಆಕ್ರೋಶದಿಂದಾಗಿ ಸದ್ಯಕ್ಕೆ ಶಾಸಕರ ಅರೆಸ್ಟ್ ನಿರ್ಧಾರ ಕೈಬಿಡಲಾಗಿದೆ. ಇದರ ಬಗ್ಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ನಿಮ್ಮ ಅಮ್ಮ ಕಾರ್ಯಕರ್ತರನ್ನು ಮುಟ್ಟೆ ತಂಡ ಕಾಲರ್ ಪತ್ತು ವೈತು ಪಾಠದ ರೆಡಿ ಬೆಳ್ತಂಗಡಿ ಶಾಸಕರ ಮನೆ ಬಳಿ ಹೈಡ್ರಾಮಾ. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗಿದೆ. ಪೊಲೀಸರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಠಾಣೆ ಪೊಲೀಸರು ಶಾಸಕರ ಬಂಧನಕ್ಕೆ ಹರೀಶ್ ಪೂಂಜಾ ಮನೆಗೆ ಬಂದಿದ್ದಾರೆ.
ಈ ವೇಳೆ ಅವರ ನಿವಾಸದ ಬಳಿ ಹೈಡ್ರಾಮವೇ ನಡೆದಿದೆ. ಹರೀಶ್ ಪೂಂಜಾ ಬಂಧನ ಸಾಧ್ಯತೆ ಹಿನ್ನೆಲೆಯಲ್ಲಿ ಒಂದೆಡೆ ಅವರ ಪರ ವಕೀಲರು ಗರಡಡಿ ಬಳಿ ಇರುವ ಹರೀಶ್ ಪೂಂಜಾ ನಿವಾಸಕ್ಕೆ ಬಂದಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು, ಪೂಂಜಾ ಅಭಿಮಾನಿಗಳು ಮತ್ತು ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ವಿರೋಧ ಪಕ್ಷದ ಸದಸ್ಯರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಕೇಸ್ಗಳನ್ನು ಹಾಕುವಂಥದ್ದು, ಈಗಾಗಲೇ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಇರ್ಬೋದು, ಕೇಸ್ಗಳು ದಾಖಲೆ ಮಾಡುವಂಥದ್ದು ಇರೋದು ಮಾಡಿದ್ದಾರೆ. ಈಗ ಶಾಸಕರ ಮೇಲೂ ಕೂಡ ಅವ್ರನ್ನ ಬಂಧಿಸುವಂಥದ್ದಕ್ಕೆ ಹೊರಟಿರುವಂಥದ್ದನ್ನು ಕೂಡ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಏನು ಪೂಂಜಾ ಅವ್ರನ್ನ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯ ನಿಜಕ್ಕೂ ಖಂಡನಾರ್ಹ. ಶಾಸಕ ಹರೀಶ್ ಪೂಂಜಾ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗೋ ಸಾಧ್ಯತೆ ಇದ್ದು, ಪೂಂಜಾ ಮನೆ ಮುಂದೆ ನೂರಾರು ಪೊಲೀಸರು ಜಮಾವಣೆಯಾಗಿದ್ದಾರೆ. ಜೊತೆಗೆ ಬಿಜೆಪಿ ಶಾಸಕನ ಬಂಧಿಸಲು ಬಂದಿರೋ ಪೊಲೀಸರ ವಿರುದ್ಧ ಕಾರ್ಯಕರ್ತರು ಗೋ ಬ್ಯಾಕ್ ಘೋಷಣೆ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 18ನೇ ತಾರೀಕು ಈ ಘಟನೆ ಆಗುತ್ತೆ. ಈ ಘಟನೆಯಾದ ನಂತರ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ. ಹರೀಶ್ ಪೂಂಜಾಗೆ ಯಾವ ರೀತಿಯ ಶಾಕ್ ಆಗಿದೆ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿದೆ ಮೇಲಂತ ಬೆಟ್ಟು ಎನ್ನುವಂಥ ಬೆಟ್ಟ ಒಂದಿದೆ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಮೇಲಂತ ಬೆಟ್ಟು, ಇದೊಂದು ಬೆಟ್ಟ. ಈ ಮೇಲಂತ ಬೆಟ್ಟುವಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪ ಯಾರ ಮೇಲೆ? ಇವರು ಬಿಜೆಪಿ ಕಾರ್ಯಕರ್ತ, ವಿಶೇಷವಾಗಿ ಶಶಿರಾಜ್ ಶೆಟ್ಟಿ. ಗಣಿಗಾರಿಕೆ ಮೇಲೆ ದಾಳಿ ನಡೆಸಿ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಪ್ರಕರಣದಲ್ಲಿ ಆರೋಪಿ ಶಶಿರಾಜ್ ಶೆಟ್ಟಿಯ ಬಂಧನ ಆಗುತ್ತೆ. ಭಾಳ ಮುಖ್ಯವಾಗಿ ಶಶಿರಾಜ್ ಶೆಟ್ಟಿ ಎನ್ನುವಾತನ ಬಂಧನವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ರಾದ್ದಾಂತ ಆಗುತ್ತೆ. ಬಿಜೆಪಿ ಮುಖಂಡರಾಗಿರೋ ಶಶಿರಾಜ್ ಶೆಟ್ಟಿ, ಶಶಿರಾಜ್ ಪರ ಬೆಳ್ತಂಗಡಿ ಶಾಸಕ ಪೂಂಜಾ ವಕಾಲತ್ತು ವಹಿಸ್ತಾರೆ. ಏನು ವಕಾಲತ್ತು ವಹಿಸ್ತಾರೆ? ಯಾವಾಗ ಶಶಿರಾಜ್ ಶೆಟ್ಟಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೋ ಮೇ 18ನೇ ತಾರೀಕು ಬೆಳ್ತಂಗಡಿ ಠಾಣೆಗೆ ಭೇಟಿ ಕೊಡ್ತಾರೆ ಪೂಂಜಾ. ಠಾಣಾಧಿಕಾರಿಗಳಿಗೆ ಒತ್ತಡ ಹಾಕಿದ ಆರೋಪ ಇವರ ಮೇಲೆ ಇದೆ. ಠಾಣಾಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು. ಏನು ನಿಮ್ಮ ಅಪ್ಪಂದ, ಯಾರು ನೀವು ಇದನ್ನು ಮಾಡಿದ್ದಕ್ಕೆ? ಹರೀಶ್ ಪೂಂಜಾ ವಿರುದ್ಧ ಆಗ FIR ದಾಖಲಾಗುತ್ತೆ. ನೀವು ನೋಡಿದ್ರಿ, ಯಾವಾಗ ಶಶಿರಾಜ್ ಶೆಟ್ಟಿ ಅವರ ಬಂಧನ ಆಗುತ್ತೆ, ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗುತ್ತೆ, ಆಗ ನೀವು ಆರಂಭದಲ್ಲಿ ನೋಡಿದ್ರಿ ಯಾವ ರೀತಿ ರೋಷಾವೇಶದಿಂದ ಇದೇ ಪೂಂಜಾ ಅವರು ಪೊಲೀಸ್ ಸ್ಟೇಷನ್ಗೆ ದೌಡಾಯಿಸ್ತಾರೆ. ಮರುದಿವಸ ಅಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ, ಅಲ್ಲಿ ಹೇಳ್ತಾರೆ ನನ್ನ ಕಾರ್ಯಕರ್ತನಿಗಾಗಿ ನಾನು ಏನು ಬೇಕಿದ್ರು ಕಾಲರ್ ಹಿಡಿಯೋದಕ್ಕೂ ಕೂಡ ಸಿದ್ಧ. 2 FIR ದಾಖಲಾಗುತ್ತೆ. ಸೊ ಇದು ನಡೆದಿರುವಂಥ ಘಟನೆ. ಕೊನೆಗೂ ಯಾವ ರೀತಿ ಜನ ಸೇರಿದ್ರು, ಪೊಲೀಸ್ ಸ್ಟೇಷನಲ್ಲಿ ಅವರ ಮನೆ ಹತ್ರ ಜನ ಸೇರಿದ್ರು ಎಲ್ಲವನ್ನು ನೀವು ನೋಡಿದ್ರಿ.